Hello everyone, welcome back to my channel and you are watching ಆಗಮನ ಡೈಲಿ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಸಂಡೇ ಮಾರ್ನಿಂಗ್. ನಮ್ಮ ಮನೆ ಮುಂದೆ ತೋಟದಲ್ಲಿ ಕೊಕ್ಕರೆ ಎಲ್ಲ ಬಂದು ಮೇಯ್ತಾ ಇತ್ತು. ಸೊ ಅದೇ ಫಸ್ಟ್ ಟೈಮ್ ಅಷ್ಟು ಕೊಕ್ಕರೆ ಬಂದು ಮೇಯ್ತಾ ಇದ್ದಿದ್ದು. ಸೊ ಆ ಗ್ರೀನ್ ಮಧ್ಯೆ ವೈಟ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಸೊ ಸಂಡೇ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸ್ಯಾಟರ್ಡೇ ಈವ್ನಿಂಗ್ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಬೇಳೆ ನೆನೆ ಹಾಕಿದ್ವಿ. ಸೊ ಅವತ್ತೇ ರುಬ್ಬಿಟ್ಕೊಂಡ್ವಿ. ಅದಕ್ಕೆ ನಾವು ಅವಲಕ್ಕಿ ಕೂಡ ಮಿಕ್ಸ್ ಮಾಡಿದ್ದೀವಿ, ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಮತ್ತು ಸ್ಮೂತಾಗಿ ಬರುತ್ತೆ. ಸೊ ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ವಿಸ್ಕ್ ತಗೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಸಿದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಮತ್ತು ಸಂಡೇ ಮಾರ್ನಿಂಗ್ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಹುರ್ಕೊತಾ ಇದ್ದೀವಿ. ಚಟ್ನಿ ಮಾಡೋದಕ್ಕೆ ಒಂದು ಈರುಳ್ಳಿ ಮತ್ತು 4 ಬೆಳ್ಳುಳ್ಳಿ, 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಹುರಿದಿರೋ ಕಡಲೆ ಬೀಜ. ನಿಮಗೆ ಕೊಬ್ಬರಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ. ಈ ಥರ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ದೋಸೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ಆಫ್ಟರ್ನೂನ್ ಚಿಕನ್ ತರೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಪಲ್ಯ ಏನೂ ಮಾಡಿರಲಿಲ್ಲ, ಬರೀ ಚಟ್ನಿ ಮಾಡಿದ್ವಿ. ಬ್ರೇಕ್ಫಾಸ್ಟೆಲ್ಲ ಮುಗಿದ್ಮೇಲೆ ನನಗೆ ಅಸೈನ್ಮೆಂಟ್ಸ್ ಕೊಟ್ಟಿದ್ದರು. ಅಸೈನ್ಮೆಂಟ್ಸ್ ಬರೆಯೋಣ ಅಂತ ಬರೀತಿದ್ದೆ. ತುಂಬ ಅಸೈನ್ಮೆಂಟ್ಸ್ ಕೊಟ್ಟಿದ್ದರು, ಅದು ಕಂಪ್ಲೀಟ್ ಕೂಡ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾತ್ರ ಬರೆದೆ. ಹಾಗೆ ಕೇಕ್ ತೊಗೊಂಡು ಬಂದಿದ್ದರು, ಡ್ರೈ ಫ್ರೂಟ್ಸ್ದು. ನಮ್ಮ ಅಕ್ಕ ಪಾಪುಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ಚಿಕನ್ ಎಲ್ಲ ತೊಗೊಂಡು ಬಂದಿದ್ದರು, ಕಟ್ ಮಾಡಿ ಅದನ್ನೆಲ್ಲ ತೊಳೆದು ನಾವು ಅರಿಶಿನ ಮತ್ತು ಈರುಳ್ಳಿ ಹಾಕಿ ತೊಳೆದು ಇಡ್ತೀವಿ. ಸೊ ಆ ಥರ ಮಾಡೋದ್ರಿಂದ ಕೌಸು ಆ ಥರ ಎಲ್ಲ ಇರಲ್ಲ. ನೀವು ಆ ಥರ ಮಾಡಿ. ಹಾಗೆ ನಾವು ಅದನ್ನು ಸ್ಟವ್ ಮೇಲೆ ಇಟ್ಮೇಲೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊತೀವಿ. ಆ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾವು ಈ ಥರ ಮಾಡ್ತೀವಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಈರುಳ್ಳಿನ ರುಬ್ಬಿ ಇಟ್ಕೊಂಡಿದ್ವಿ. ಸೊ ಫಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇಲ್ಲಿ ಈರುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀವಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದೊಂದು ಹಾಕ್ಕೊಂಡ್ಮೇಲೆ ಬೇಯಿಸ್ಕೋಬೇಕು. ಬಟ್ ನಾನು ಇಲ್ಲಿ ವೀಡಿಯೋ ಮಾಡಿ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಐಟಮ್ಸ್ ಹಾಕ್ಕೊಂಡಿರೋ ಥರ ಕಾಣಿಸ್ತಿದೆ ಇಲ್ಲಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀವಿ. ಇಲ್ಲಿ ನಾನು ಟೊಮ್ಯಾಟೊ ಪೇಸ್ಟ್ ಮತ್ತು ಕೊಬ್ಬರಿ ಹಾಕಿದ್ವಿ. ಸೊ ಅದನ್ನು ನಾನು ವಿಡಿಯೋ ಹಾಕಲಿಲ್ಲ. ಸೊ ಟೊಮ್ಯಾಟೊ ಪೇಸ್ಟ್ ಕೊಬ್ಬರಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನಾವಿಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಂಡಿದ್ವಿ. ಕಬಾಬ್ಗೆ ನಾವೇನು ಹಾಕಿಲ್ಲ, ಒಂದು ಮೊಟ್ಟೆ ಮತ್ತು ಕಬಾಬ್ ಪೌಡರ್, ಗರಂ ಮಸಾಲ ಇಷ್ಟೇ ಹಾಕಿದ್ದೀವಿ. ಅಷ್ಟೇ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಬೇಕಿದ್ದರೆ ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಇಲ್ಲಿ ಕಬಾಬ್ ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಕಾರ್ನ್ಫ್ಲೋರ್ ಎಲ್ಲ ಹಾಕ್ತಾರೆ, ಬಟ್ ನಾನು ಅದೆಲ್ಲ ಹಾಕಲಿಲ್ಲ. ಒಂದು ಸಲ ಇಷ್ಟೇ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಹಾಗೆ 2 ಲೆಗ್ ಪೀಸ್ ಕೂಡ ತೊಗೊಂಡು ಬಂದಿದ್ದರು. ಸೊ ಇದೆಲ್ಲ ಆದಮೇಲೆ ಲಂಚ್ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ನಮ್ಮ ಮಮ್ಮಿ
ಈವ್ನಿಂಗ್ 6 o'clockವರೆಗೂ ಬಟ್ಟೆ ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಆರಾಕ್ಬಿಟ್ಟು ಬಂದ್ವಿ. ಇದು ಬಂದು ಮಂಡೇ ಈವ್ನಿಂಗ್ ನಾವೆಲ್ಲ ಮೂವಿ ನೋಡೋಕ್ಕೆ ಹೋಗಿದ್ವಿ. ಕಾಟೇರ ಮೂವಿ ನೋಡೋಣ ಅಂತ ಹೋಗಿದ್ವಿ. RMZ ಐನಾಕ್ಸಲ್ಲಿ. ನಮ್ಮ ಮನೆಯಿಂದ RMZಗೆ 30 ಮಿನಿಟ್ಸ್ ಆಗುತ್ತೆ. ಟ್ರಾಫಿಕ್ ಏನೂ ಇರಲ್ಲ, ಸೊ ಬೇಗ ಹೋಗಿ ಬರ್ಬೋದು. ಆ್ಯಕ್ಚುಲಿ ನಾನು ಈ ನಡುವೆ ವೀಡಿಯೋಸ್ ಏನೋ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಒಂದು ತಮ್ನೇಲ್ ಪ್ರಾಬ್ಲಮ್ ಇತ್ತು. ನಾನು ತಮ್ನೇಲೇ ಒಂದು ಹಾಕ್ತಿದ್ರೆ ಅಲ್ಲೇ ಸ್ಕ್ರೋಲ್ ಮಾಡೋವಾಗೆ ಒಂದು ತಮ್ನೇಲ್ ತೋರಿಸ್ತಿತ್ತು. ಸೊ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ವೀಡಿಯೋ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೆ. ಆಮೇಲೆ ನಮ್ಮ ಅಕ್ಕ ಹೇಗೆ ಹಾಕೋದು ಅಂತ ಹೇಳಿದ್ಮೇಲೆ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ತುಂಬ ವೀಡಿಯೋ ಮಾಡ್ತಿದ್ದೀನಿ, ಬಟ್ ನನಗೆ ಕಾಲೇಜ್ ಇರೋ ಕಾರಣದಿಂದ ನಾನು ಅಷ್ಟು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ವೀಕೆಂಡ್ಸಲ್ಲಾದರೆ ನಾನು ವೀಡಿಯೋಸ್ ಮಾಡ್ಬೋದು, ಬಟ್ ವೀಕ್ ಡೇಸಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾನು ಕಾಲೇಜ್ಗೆ 6:30ಗೆ ಹೋದರೆ ಮತ್ತೆ ಅಲ್ಲಿ ಬಿಡೋದು 2:30 ಆಗುತ್ತೆ. ಅಲ್ಲಿಂದ ಬಸ್ಸೆಲ್ಲ ಹತ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಬರೋಷ್ಟರಲ್ಲೇ 5 ಆಗುತ್ತೆ. ಸೊ ವ್ಲಾಗ್ ಏನೂ ಮಾಡೋಕ್ಕಾಗ್ತಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ. ನಾವು ಹೋಗಬೇಕಾದ್ರೆ 2 ಟೋಲ್ ಸಿಗುತ್ತೆ. ಆಲ್ಮೋಸ್ಟ್ ನಾವು RMZ ಮಾಲ್ ಹತ್ರ ಬಂದ್ವಿ. ನಾನು RMZಲ್ಲಿ 4 ಮಂತ್ಸ್ ಕೆಲಸ ಮಾಡಿದ್ದೆ. ಬಿಕಾಸ್ ನನಗೆ LLB ಸೀಟ್ ಸಿಗದಿದ್ದ ಕಾರಣ 1 ಇಯರ್ ವೇಸ್ಟ್ ಆಯಿತು. ಯಾಕಂದರೆ BCU ರಿಸಲ್ಟ್ಸ್ ಲೇಟಾಗಿ ಬಿಟ್ಟಿದ್ದ ಕಾರಣ ನನಗೆಲ್ಲೂ ಸೀಟ್ ಸಿಗಲಿಲ್ಲ. ಸೊ ಅದಕ್ಕೆ 1 ಇಯರ್ ಮನೇಲಿ ಯಾಕಿರೋದು ಅಂತ ನಾನು ಕೆಲಸ ಮಾಡ್ತಿದ್ದೆ. ತುಂಬ ಕಡೆ ಕೆಲಸ ಮಾಡಿ ಲಾಸ್ಟಲ್ಲಿ ನಾನು RMZಲ್ಲಿ 4 ಮಂತ್ಸ್ ಕೆಲಸ ಮಾಡಿದೆ. ಅಲ್ಲಿ ಕೊಲೀಗ್ಸ್, ಮ್ಯಾನೇಜರ್ ಎಲ್ಲ ತುಂಬ ಚೆನ್ನಾಗಿದ್ದರು. ನನಗೆ ತುಂಬಾ ಇಷ್ಟ ಆಗಿತ್ತು ಜಾಬ್. ಅವ್ರನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಲೈಕ್ ಫ್ಯಾಮಿಲಿ ಥರ ಇತ್ತು ನನಗಲ್ಲಿ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತಲೇ ಪ್ಲ್ಯಾನ್ ಇತ್ತು, ಬಟ್ ನಾವಿಲ್ಲಿ ಮನೆ ಬಿಟ್ಟಿದ್ದೆ ಲೇಟ್ ಆಯಿತು. ಗರ್ಲ್ಸ್ ಎಲ್ಲ 8 o'clock ಒಳಗಡೆ ಹೋಗ್ಬಿಡ್ತಾರೆ. ಸೊ ಅವ್ರನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಬಟ್ ಮ್ಯಾನೇಜರ್ನಾದರೂ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಹೋಗೋಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಅವ್ರನ್ನೆಲ್ಲ. ನಾನು ಪಾರ್ಕಿಂಗ್ ಲಾಟ್ನ ಮೂವಿ ನೋಡೋಕ್ಕೆ ಹೋದಾಗಲೇ ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೂ ಮುಂಚೆ ನಾನು ಯಾವತ್ತೂ ನೋಡಿರಲಿಲ್ಲ ಪಾರ್ಕಿಂಗ್ ಲಾಟ್ ಹೆಂಗಿದೆ ಅಂತ. ಮೂವಿ ನೋಡೋಕ್ಕೆ ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಭಾವ, ನಮ್ಮ ಅಕ್ಕ ಪಾಪು ಹೋಗಿದ್ವಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಮೂವಿದು 2 ಕ್ಲಿಪ್ ಹಾಕೋಣ ಅಂತ ತೊಗೊಂಡಿದ್ದೆ, ಬಟ್ ಅದು ಹಾಕಿದ್ರೆ ಕಾಪಿರೈಟ್ ತೋರಿಸುತ್ತೆ. ಸೊ ಆ ಥರ ಎಲ್ಲ ಹೊಸ ಮೂವೀಸ್ನ ಹಾಕೋಂಗಿಲ್ಲ ಯೂಟ್ಯೂಬಲ್ಲಿ. ಸೊ ನಾವು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡೋಣ ಅಂದರೆ ಬುಕ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲೇ ಹೋಗಿ ಟಿಕೆಟ್ ಬುಕ್ ಮಾಡಿದ್ವಿ. ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಒಳಗಡೆ ಹೋದ್ವಿ. ಅಲ್ಲೆಲ್ಲ ಚೆಕಿಂಗ್ ಮುಗಿಸ್ಕೊಂಡು ಔಟ್ಸೈಡ್ ಸ್ನ್ಯಾಕ್ಸ್ನ ಎಲ್ಲ ಅಲೋ ಮಾಡಲ್ಲ ಅಲ್ಲಿ. ನಮ್ಮ ಅಕ್ಕ ಪಾಪುಗೆ ಇನ್ನೂ 3 ಇಯರ್ಸ್, ಆ 3 ಇಯರ್ಸ್ ಪಾಪುಗೂ ಟಿಕೆಟ್ ತೊಗೋಬೇಕು ಅಂತ ಹೇಳಿದ್ರು. ಬಟ್ ಅವರೇ 2.5 ಇಯರ್ಸ್ ಅಂತ ಹೇಳಿ ಅಂತಂದ್ಬಿಟ್ಟು ಒಳಗಡೆ ಬಿಟ್ಟರು. 3 ಇಯರ್ಸ್ ಪಾಪು ಎಲ್ಲ ಏನು ಮೂವಿ ನೋಡುತ್ತೆ ಅಂತ ಟಿಕೆಟ್ ತೊಗೋತಾರೋ ಗೊತ್ತಿಲ್ಲ. ನಾವು ಅದೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲೇ 2 ಮಿನಿಟ್ಸ್ ಮೂವಿ ಮುಗಿದ್ಬಿಟ್ಟಿತ್ತು. ಸೊ ಇಂಟ್ರೋವಲ್ ಇದ್ದಿದ್ದ ಕಾರಣ ನಾವು ಔಟ್ಸೈಡ್ ಬಂದು ಫೋಟೋಸ್ ಎಲ್ಲ ತೊಗೊಂಡು
ಹಾಗೆ ಸ್ನ್ಯಾಕ್ಸ್ ತೊಗೊಂಡೋಗೋಣ ಅಂತ ಬಂದಿದ್ವಿ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಬಂದು ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಸೊ ನಾವು ಪಾಪ್ಕಾರ್ನ್ ತೊಗೊಂಡ್ವಿ. ಇಷ್ಟು ಪಾಪ್ಕಾರ್ನ್ಗೆ 450 ರುಪೀಸ್ ಪೇ ಮಾಡಬೇಕು ಅಲ್ಲಿ. ಸೊ ಮೂವಿ ಎಲ್ಲ ಮುಗಿದ್ಮೇಲೆ ನಾವು ಲಂಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿ ನೋಡಿದ್ರು ಎಲ್ಲ ಹೋಟೆಲ್ಸು ಕ್ಲೋಸ್ ಮಾಡಿಬಿಟ್ಟಿತ್ತು. ಇಲ್ಲಿ ನಾವು ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಮೂವಿ ಮುಗಿಯೋಷ್ಟರಲ್ಲೇ 12:30 ಆಗಿಬಿಟ್ಟಿತ್ತು. ಸೊ ಎಲ್ಲ ಔಟ್ಸೈಡ್ ಆದರೂ ತಿನ್ನೋಣ ಅಂದರೆ ಎಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಕೊನೆಗೆ ನಾವು ಹೋಗಿ ಒಂದೇ ಒಂದು ಹೋಟೆಲ್ ಸಿಕ್ತು, ಅದು ದೇವನಹಳ್ಳಿಯಲ್ಲಿ. ಅಲ್ಲಿ ಚಿತ್ರಾನ್ನ, ವಡೆ, ಅನ್ನ ಸಾಂಬಾರು ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ. ಸರಿ ಅಂತಂದ್ಬಿಟ್ಟು ಅದನ್ನೇ ತಿಂದ್ಬಿಟ್ಟು ಬಂದ್ವಿ. ಸೊ ಮನೆಗೆ ಹೋಗೋಷ್ಟರಲ್ಲಿ ಮತ್ತೆ 2:30 ಆಗಿಬಿಟ್ಟಿತ್ತು. ಸೊ ಮೂವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.